ಮದ್ವೆಗ್ ಮುಂಚೆ ಇದೆಲ್ಲ ಬೇಡ. ಏನ್ ಹಿಂಗ್ ಮುಸ್ತಾವಳೆ? ಏನಿದು ಸ್ಮೆಲ್ಲು? ಸ್ಮೆಲ್ಲ ಕಬಾಬು. ನಾನ್ ವೆಜ್ಜಾ? ನೀವು ನಾನ್ ವೆಜ್ ತಾನೆ? ಮನೇಲಿ ತಿಂತಾರೆ, ನಾನ್ ತಿನ್ನಲ್ಲ. ನೀನ್ ತಿನ್ನಲ್ವಾ? ಇನ್ ಮುಂದೆ ನೀನು ತಿನ್ಬಾರ್ದು. ಯಾಕೆ? ನನ್ಗಾಗಲ್ಲ, ಅದಕ್ಕೆ. ಮೀನಾಕ್ಷಿ, ನಿನ್ನ ಹೆಸರಲ್ಲೇ ಮೀನೈತೆ ಅಂತ ನಿನ್ನ ಲವ್ ಮಾಡ್ದೆ. ನೀನ್ ನೋಡಿದ್ರೆ ನಾನ್ ವೆಜ್ ಬಿಡು ಅಂತ ಇದ್ಯಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಒಳ್ಳೆ ಥಿಯೇಟರ್. ಇಷ್ಟಲ್ಲೇ ಗೊತ್ತಾಗಲ್ವಾ ನಂಗೆ ನಾನ್ ವೆಜ್ ಅಂದ್ರೆ ಎಷ್ಟು ಇಷ್ಟ ಅಂತ? ಮತ್ತೆ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೇಕೆ ಮರಿ ಇಟ್ಕೊಂಡ್ ಫೋಟೋ ಹಾಕಿದ್ಯಾ? ಹಾಕ್ಬಿಟ್ರೆ ನಾನ್ ವೆಜಿಟೇರಿಯನ್ ಅಂತನಾ? ಇನ್ನೋಸೆಂಟ್ ಅಂತ ಕುರಿ ಕೋಳಿ ತಿನ್ನೋದಲ್ಲ, ತಾಕತ್ತಿದ್ರೆ ಹುಲಿ ಸಿಂಹ ತಿನ್ನು ನೋಡೋಣ. ನೀನು ಕಾಂಗ್ರೆಸ್ ಗಿಡ ಕಳ್ಳಿ ಗಿಡ ತಿಂತೋರ್ಸು, ನಾನು ತಿಂತೀನಿ. ಮೊನ್ನೆ ಫೋಟೋ ತೋರ್ಸ್ ಕೇಳ್ದಾಗ ಅಂದೆ. ಏಪ್ರಿಲ್ ಫುಲ್ ಮಾಡ್ದೆ ಕಣಮ್ಮ. ನನಗೆ ಮದ್ವೆ ಇಷ್ಟ ಇಲ್ಲ, ಹೊರಡ್ತಾ ಇರಿ. ನಾನೇನು ಸುಮ್ನೆ ಮದ್ವೆ ಆಗ್ಬಿಟ್ಟು ಬಂದಿಲ್ಲ. ನೀನ್ ಇವಾಗ ಶ್ರೀಶಕ್ತಿ ಸಂಘಕ್ಕೋತಿಯಲ್ಲ, ಎಷ್ಟ್ ಸಲ ಕೊಡ್ತಾರೆ? 2 ಲಕ್ಷ ಅಲ್ವಾ? 7 ಕರ್ಕೊಂಡೋಗಿ ಸೇರ್ಸು, ಇನ್ನೂ 2 ಕೊಡ್ತಾರೆ. 2 ಕ್ಯಾಟ್ ಸೇರಿಸಿ ಪಕ್ಕದ ಮನೆ ಶೋಭಾ ಆಂಟಿಗೆ ಯಾರ ಹತ್ರನೋ ಇಸ್ಕೊ ಬಂದಿದ್ದು ಅಂತ 5% ಬಡ್ಡಿ ಬಿಡು. ತಿಂಗಳಿಗೆ 20,000 ದುಡ್ಡು ಬರುತ್ತೆ. ಫ್ರೀಯಾಗಿ ಮನೆ ಕೆಲಸದವಳು ಸಿಗ್ತಾಳೆ. ಹೆಂಗೆ ಐಡಿಯಾ? ಅಲ್ವಾ? ಏನ್ ಹೆಸರು? ಮಮತಾ ಅಂತ. ಕರ್ಕೊಂಬ. ಬಾ ಮಮ್ಮಿ, ಬಲ್ಗಡೆ ಇಟ್ಟು ಬಾ. ಎಲ್ಲರೂ ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಒಂದಾಗಿದ್ದಾರೆ. ನಾನೀ ಮನೆ ಉಳಿಸೋದ್ರಿಂದ ನನ್ನ ತವರು ಉಳಿಯುತ್ತೆ. ಅಯ್ಯೋ ಯಾಕಮ್ಮ ಯಾವಾಗ್ಲೂ ಯಾಲುಂಡ ತವರು ಪಿಕ್ಚರ್ ನೋಡ್ಕೊಂಡು ಹಿಂಗ್ ಅಳ್ತಾ ಇರ್ತೀಯ? ಮಾಡಕ್ ಕೆಲ್ಸ ಇಲ್ವಾ ನಿಂಗೆ? ನೀನು ಒಂದ್ ಹೆಣ್ಣಾಗಿದ್ರೆ ನಿನ್ಗೂ ಗೊತ್ತಾಗ್ತಿತ್ತು ತವ್ರ ಮನೆ ಫೀಲಿಂಗ್ಸ್ ಅಂದ್ರೇನು, ಹೆಣ್ಮಕ್ಳ ಕಷ್ಟ ಏನು ಅಂತ. ಹೋಗಮ್ಮ, ನಾನು ಯಾಕೆ ಹೆಣ್ಣಾಗನ ಇವಾಗ? ಸರ್ ಝೊಮ್ಯಾಟೊ ಅಣ್ಣ, ನಾವ್ ಆರ್ಡರ್ ಮಾಡಿಲ್ಲ. ನಾನು ಆರ್ಡರ್ ಮಾಡಿದ್ದೆ. ಇವಳೇನು ಮನೇಲಿರೋ ಟೊಮೆಟೊಲ್ ಅಡುಗೆ ಮಾಡು ಅಂದ್ರೆ ಝೊಮ್ಯಾಟೊಲ್ ಆರ್ಡರ್ ಮಾಡ್ತಾಳೆ ಅಲ್ವಾ? ಎರಡಾಗೊಳ್ಕಣಮ್ಮ, ನಾಳಿಗೆ ಮಾಡ್ತಾಳೆ ಸುಮ್ಮನೆ. ಅದೇನ್ ಮಾಡ್ತಾಳ, ನಾನು ನೋಡ್ತೀನಿ ಬಿಡು. ಇಲ್ಲಾಕೆ? ಸಾಕು ಬಿಡು. ಸೂಪರ್ ಆಗಿದೆ. ಏನೋ ಮೊದ್ಲೆಲ್ಲ ನಾನು ಉಪ್ಪಿಟ್ಟು ಮಾಡ್ತಿದ್ದಾಗ ತಿಂತಾನೆ ಇರ್ಲಿಲ್ಲ, ಇವಾಗ ಹೆಂಡತಿ ಮಾಡ್ತೀಯಾಳೆ ಅಂತ ಹಂದಿ ತರ ತಿಂತಿದ್ಯಾ? ಸುಮ್ಮನೆ ಟೇಸ್ಟ್ ನೋಡ್ದೆ ಕಣಮ್ಮ, ಸುಮ್ಮನೆ ನೋಡ್ತೀಯಾ ಏನೇ ಹೇಳು, ಮದ್ವೆ ಆದ್ಮೇಲೆ ಫುಲ್ ಚೇಂಜ್ ಆಗೋಗಿದ್ಯಾ? ಹಂಗೇನಿಲ್ಲ ಕಣಮ್ಮ, ಸುಮ್ಮನೆ ತಿನ್ನು. ನಿಮ್ಮಮ್ಮ ವಾಟ್ಸಪ್ ಸ್ಟೇಟಸ್ ಒಳ್ಳೆ ಟ್ರೈನ್ ಬೋಗಿ ಆಗ್ತಾ ಏನೋ ನೀವಿಬ್ರೆ ನಗ್ತಿದ್ದೀರಾ? ನನ್ಗೂ ಹೇಳಿ, ನಾನು ನಗ್ತೀನಿ. ಏನಿಲ್ಲ ಕಣಮ್ಮ, ನೋಡಿ ನಿಮ್ಮಮ್ಮ ಒಳ್ಳೆ ರೈಲ್ ಬೋಗಿ ಬಿಟ್ಟಂಗ್ ದಿನಕ್ಕೆ 10 ವಾಟ್ಸಪ್ ಸ್ಟೇಟಸ್ ಬಿಡ್ತಾಳೆ ಅಂತ ಇತ್ತು. ಏನೋ ಮದ್ವೆ ಆಗಿ 1 ತಿಂಗಳಿಗೆ ಹೆಂಡತಿ ಜೊತೆ ಸೇರ್ಕೊಂಡು ನನ್ನೇ ಗೇಲಿ ಮಾಡೋಕ್ಕಾದ್ಯಾ? ಇಷ್ಟು ವರ್ಷ ಸಾಕಿ ಏನ್ ಪ್ರಯೋಜನ ಆಯ್ತು ಹೇಳು?